ಇದಾವಲ್ಲ ಅವ್ರು ಏನು ಮಾಡ್ತಾರೆ, ಅವಿವೇಕಿ ನನ್ನ ಮಕ್ಳ ಥರ ಮಾಡ್ತಾರೆ. ಎಜುಕೇಟೆಡ್ಗಳೆಲ್ಲ ಕಾರ್ನರು. ಸ್ವಾಗತಂ ಸುಸ್ವಾಗತಂ. ನೋಡಿ ಸ್ನೇಹಿತರೆ, NH13 NH15 ಇಳಿದ್ವಿ. ಇವಾಗ ಎಲ್ಲಿದ್ದೀವಿ ಅಂದರೆ ಪುಣೆ ಹೈದರಾಬಾದ್ ರೋಡ್ ಇದು. ಈ ರೋಡ್ನೇ ಒಂದು 2 ಕಿಲೋಮೀಟ್ರ್ ಹೋಗಿ 2ರಿಂದ 3 ಕಿಲೋಮೀಟ್ರ್ ಹೋಗಿ ರೋಡು ಬಿಡಬೇಕು. ಯಾಕಂತೀರಾ, ನಾವು ಹೋಗ್ಬೇಕಾಗಿರೋ ತುಳಜಾಪುರ ರೋಡ್ಗೆ. ತುಳಜಾಪುರ ಲಾತೂರ್ ಮೇಲೆ ನಮ್ಮ ದೋಸ್ತ ಕಾಯ್ತದಾನೆ ಲಾತೂರ್ನಾಗೆ. ಲಾತೂರಲ್ಲ, ನಾಂದಾಡಾಗಿದ್ದಾನೆ. ರೋಲೆಕ್ಸ್ ಗಾಡಿ ಕೆಲಸ ಮಾಡಿಸ್ತದನಂತೆ. 11 ಗಂಟೆಗೆ ಬಿಸಿಲಾಗೈತೆ. ನಿನ್ನೆ ಫುಲ್ ಮಳೆ ಬಂದೈತೆ. ಇಲ್ಲಿ ಹಂಗಾದ್ರೂ ಬಿಸಿಲು ಕಾಣ್ತೈತೆ. ಅಂದರೆ ಇವಾಗ ನಾವು ಲಾತೂರ್ ನಾಂದಾಡ್ ರೋಡಿಗೆ ಹೋಗಿ ನೋಡಬೇಕು ಆ ಕಡೆ ಹೆಂಗೈತೆ ಏನಂತೇಳಿ. ತುಳಜಾಪುರ ಗಂಟ ಹೋಗೋಣ. ತುಳಜಾಪುರ ಒಂದು 50-40 ಕಿಲೋಮೀಟ್ರ್ ಐತೆ. ನೋಡ, ತುಳಜಾಪುರ ದಾಟಿ ಎಲ್ಲನ ಸೈಡ್ ಹಾಕೋಣ, ಇಲ್ಲಾಂದ್ರೆ ಹೋಗೋಣ. ಇನ್ನು ಅಡುಗೆ ಬೇರೆ ಮಾಡಬೇಕು. ಕಾಯಿ ಪಲ್ಯ ಖಾಲಿಯಾಗಿದ್ದಾವೆ. ಕಾಯಿ ಪಲ್ಯ ತೊಗೋಬೇಕು. ಅದನ್ನು ತೊಗೊಂಡು ಅಡುಗೆ ಮಾಡೋಣಂತೆ ಹೇಳಿದ್ದೀನಿ ಅವನಿಗೆ, ತಿಪ್ಪೇಶಿಗರು. ಇವಾಗ ನಾವು ಅಲ್ಲೇ ತಾಂತಿದ್ವಿ ಉಳ್ಳಾಗಡ್ಡಿನ, ಅಲ್ಲಿ ಇರಲಿಲ್ಲಲ್ಲ, ಅದಕ್ಕೆ ಮುಂದೆ ಬಂದ್ವಿ. ಇವಾಗ ಎಲ್ಲನ ತಗೋಬೇಕು. ಇಲ್ಲೇ ತೊಗೊಂಡು ಹೋಗೋಣ. ಬನ್ನಿ ಮುಂದೆ ಹೋಗಿ ಸಿಗೋಣ ಆ ಕಡೆ ರೋಡಲ್ಲಿ. ನೋಡಿ ಸ್ನೇಹಿತರೆ, ಇಲ್ಲಿಂದ ಸ್ಟಾರ್ಟು ನಾಗ್ಪುರ್ ಗಂಟನೂ CC ರೋಡೆ. ಈ ರೋಡಲ್ಲಿ ಎಣೆ ಬಿದ್ದು ಬಿಡ್ತತೆ. ಇದು ಒಂಚೂರು ಕೂಲ್ ಐತೆ, ಬಿಸಿಲಿಲ್ಲ, ವಾತಾವರಣ ಮಾತ್ರ ಹೀಟ್ ಐತೆ. ನೋಡಿ, ಇದು ಎಲ್ಲಿದ್ದೀವಿ ಅಂದರೆ ತುಳಜಾಪುರ ಬೈಪಾಸಾಗಿ ಹೋಗ್ತಾಯಿದ್ದೀವಿ ಗುಡ್ಡ ಹತ್ಕೊಂಡು. ಇಲ್ಲಿಂದ ಮುಂದೆ ಹೋಗಿ ರೈಟಿಗೆ ಹೊಡೆದ್ರೆ ಲಾತೂರು. ಲಾತೂರಿಂದ ಲೆಫ್ಟಿಗೆ ಹೋದರೆ ತುಳಜಾಪುರ. ಇದು ತುಳಜಾಪುರ ಅಲ್ಲ, ಯಾವುದಿದೆ, ನಾಂದಾಡ್ ರೋಡು. ಇಲ್ಲಿಂದ ಬರೀ CC ರೋಡೇ ಮಾಡಿರೋದು. CC ರೋಡಾಗಿ ರೋಡ್ಸ್ ಆಗೋದಿಲ್ಲ, ಏನಿಲ್ಲ. ಟೈಮು ಆಯಿತು. ಇವಾಗೆಲ್ಲನ ಮುಂದೆ ಉಳ್ಳಾಗಡ್ಡಿ ಸಿಕ್ಕಿತ್ತಾಗ ತಗೊಂಡು ಸೈಡ್ಗೆ ಹಾಕ್ಬೇಕು ಗಾಡಿ. ಕಬ್ಬಿನಲ್ಲಿ ಕುಡಿಬೇಕು. ಅಲ್ಲಿ 2 ತಾಗಿತ್ತು, ಜಾಗ ಇರಲಿಲ್ಲ ಗಾಡಿ ನಿಲ್ಸೋಕ್ಕೆ. ಇವಾಗ ಮುಂದೋಗಿ ಅದೇ ಕೆಲಸ ಮಾಡೋದು. ಉಳ್ಳಾಗಡ್ಡಿ ತಾಂಡಿ ಹೆಂಗೆ ಪುಳಿಯೋಗರೆ ಪಾಕೆಟ್ ಪುಳಿಯೋಗರೆ ಪಾಕೆಟ್ ಅಲ್ಲ, ಪುಳಿಯೋಗರೆ ಪಾಕೆಟ್ ಇಲ್ಲ ಗುರು. ಇವಾಗ ಹೋಗಿ ಏನಾನ ಮಾಡೋದು. ಮುಂದೆ ಹೋಗಿ ಫಸ್ಟು ತರಕಾರಿ ತಗೊಬೇಕು. ತರಕಾರಿ ಇಲ್ಲ ಗುರು. ತರಕಾರಿ ತಗೊಂಡು ಅಡುಗೆ ಏನು ಮಾಡ್ತೀವಿ ಅಂತ ಹೇಳ್ತೀನಿ. ಬನ್ನಿ ಹೋಗಿ ತರಕಾರಿ ತಗೊಳ್ಳೋಣ ಫಸ್ಟ್. ಸುಮ್ಮನೆ ಗಮ್ಮ ಹೊಡಿತೈತೆ ಗುರು. ಇತ್ಲಾಗ ಬಿಸಿಲು ಇಲ್ಲ, ನೆರಳು ಇಲ್ಲ ಅನ್ನಂಗೆ ಅರ್ಧಬರ್ಧ ಆಗೈತೆ. ಇದಕ್ಕೆ ನಿದ್ದೆ ಬೇರೆ ಬರ್ತೈತೆ. ಅದಕ್ಕೆ ಗಾಡಿ ಸೈಡ್ಗೆ ಹಾಕಿದ್ವಿ. ಎರಡೂ ಸೈಡ್ಗೆ ಹಾಕಿ ಅಡುಗೆ ಮಾಡೋಣ ಅಂತೇಳಿ ಬಂದ್ವಿ. ಅಂಗಡಿಗೆ ಹೋದೆ, ಅಲ್ಲಿ ಇವು ಇದ್ವು ಗೋಮಾಳಿ ತಗೊಂಡು ಒಂದು ಅರ್ಧ kg. ಇವಾಗ ಈರುಳ್ಳಿ ಟಿಕೆಸಿ ಗಾಡಿಯಾಗಿದ್ವು ಒಂದು ಅರ್ಧ kg. ಇವಾಗ ಸದ್ಯಕ್ಕೆ ಮಧ್ಯಾಹ್ನದ ಬಂದ ಊಟ. ರಾತ್ರಿ ದಿನ ಡಾಬಾದಾಗ ಉಣ್ತೀವಲ್ಲ, ಅದಕ್ಕೆ ಲಾತೂರ್ನಾಗ ಸಾಯಂಕಾಲ ತರಕಾರಿ ತಗೊಂಡ್ರೆ ಅಂತೇಳಿ ಬಂದ್ವಿ. ಉಳ್ಳಾಗಡ್ಡಿ ಇದಾವಲ್ಲ, ಅಡುಗೆ ಮಾಡೋಕ್ಕೆ ಸೈಡ್ಗೆ ಹಾಕಿರೋದು. ಅಲ್ಲಿ ಬೆಳಗ್ಗೆ ಜಲ್ಕೆಗೆ ತಗೊಬಂದಿದ್ವಿ. ಇವಾಗ ಇನ್ನೂ ಸ್ಟಾರ್ಟ್ ಮಾಡೋದೆ. ಫುಲ್ ಗಮ್ಮ ಹೊಡಿತಾ ಇದ್ದರು. ದೊಡ್ಡಪ್ಪ ಬರ್ತಾ ಇದ್ದಾನೆ ನೋಡಿ ಅಲ್ಲಿ ಮೇಲ್ಕೊಂಡು. ಬರೇ ಬಾಯಾಗಂತೂ ಬರಲ್ಲ ಅವನು. ಏನಾಗಲಿ ತಿನ್ಕೊಂಡೆ ಬರ್ತಿರ್ತಾನೆ, ಸುಮ್ಮನೆ ಅಂತೂ ಇರಲ್ಲ. ಇವಾಗ ಸೊಂಡಿಗೆ ಅದೇನು ಕೆಲಸ ಇಲ್ಲ, ಇಲ್ಲ ನಾಲ್ಟಾದಾಗ ಮಾಡೋದು ಅದನ್ನ. ಇವಾಗೇನು ಅಡುಗೆ ಮಾಡೋದು ಅಷ್ಟೇ. ಊಟ ಮಾಡಿದ್ವಿ. ಊಟ ಮಾಡಿ ಹೊರಟ್ವಿ. ಮಳೆ ಬರ್ತೈತೆ, ಅದೇ ಖುಷಿಗೆ ಹೊರಟ್ವಿ. ನಾವು ಏನು ಅಂದರೆ 3 ಗಂಟೆ ಹಿಂಗೆ ಬಿಡೋಣ ಅಂತೇಳಿ 1 ಗಂಟೆಗೆ ಬಂದು ಕರೆಕ್ಟ್ 12:45 ನಿಲ್ಲಿಸಿದ್ವಿ. ನಿಲ್ಲಿಸಿ ನಾನು ಇನ್ನೇನು ತಾಚೆ ಮಾಡಿದ್ದೆ. ಅಷ್ಟೊತ್ತಿಗೆ ಸ್ವಂತ ಅಡುಗೆ ಅಡುಗೆ ಮಾಡಿ ಇವಾಗ ಎಬ್ಬರಿಸ್ತಾ 2 ಗಂಟೆಗೆ ಕರೆಕ್ಟಾಗಿ. ತಿಪ್ಪೇಶನ್ ಇವನು ಇವಾಗ ಎದ್ದು ನೋಡಿದರೆ ಮಳೆ ಬರ್ತೈತೆ. ಖುಷಿನೇ ಆನಂದ. ಮಳೆಗೆ ನೋಡೋಕ್ಕಾಗ್ತಿಲ್ಲ. ನೋಡಿ ಮುಂದೆ ತೋರಿಸ್ತೀನಿ. ಎಂಥ ಮಳೆ ಬರ್ತೈತೆ ಅಂದರೆ ಭಯಂಕರ ಮಳೆ ಗುರು. ನೋಡಿ ಎಂಥ ಮಳೆ ಬರ್ತೈತೆ ಮುಂದೆ. ಸಾಕು, ಇಷ್ಟೇ ಬಂದರೆ ಸಾಕು. ರೋಡ್ ಕೂಲ್ ಆಗುತ್ತೆ, ಟೈರು ಕೂಲ್ ಆಗ್ತದೆ. ಟೈರ್ ಹೀಟ್ ಆಗಲ್ಲ. ಇಂಥ ಮಳೆ ಇದ್ಬಿಟ್ರೆ ಸಾಕು, ಹೋಗ್ಬೋದು. ಗಾಳಿ ಬರ್ತದೆ ಸಾಲ ಗುರು ನಮಗೆ. ಮೇನು ತಣ್ಣನ ಗಾಳಿ. ನಾವು ಎಲ್ಲಿದ್ದೀವಿ ಅಂದರೆ ತುಳಜಾಪುರ ದಾಟಿ ಒಂದು 5-6 ಕಿಲೋಮೀಟ್ರ್ ಬಂದೀವಿ ಅಷ್ಟೇ. ಬೈಪಾಸ್ನಾಗ ಏನೋ ತುಳಜಾಪುರ ಬೈಪಾಸ್ನಾಗೆ, ದೂರ ಏನು ಬಂದಿಲ್ಲ. ಇತ್ಲಾಗಾಲೇ ಮಳೆನೇ ಇಲ್ಲ ಅಲ್ಲಿ ಗುರು. ನೋಡಿ ಅಲ್ಲಿ ಹಿಂದಕ್ಕೆ ಬಂದೆ, ಮಳೆ ಮುಂದಕ್ಕಿಲ್ಲ. ಹನಿ ಬರ್ತೈತೆ. ಆ ಕಡೆ ಯಾವುದಪ್ಪದು ಸೋಲಾಪುರ ಕಡೆ ನೆಲದುರ್ಗ ಅದೆಲ್ಲ ಮಳೆ ಆಗ್ತೈತೆ. ಈ ಕಡೆ ಇಲ್ಲ, ವಾತಾವರಣ ಚೇಂಜ್ ಆಗ್ತೈತೆ ಅಷ್ಟೇ.
ಆ ಕಡೆ ಬರ್ತೈತಾ? ಆ ಕಡೆಯಿಂದ ಬರ್ತೈತಂತೆ. ಒಟ್ಟು ಗಾಳಿ ಅಂತೂ ಬರ್ತಾನೆ ಐತೆ, ಮಳೆ ಬರೋ ಚಾನ್ಸಸ್ ಐತೆ. ಬಂದರೆ ಸಾಕು. ಗಾಳಿ ಹತ್ಲಾಗ ಹೊಡಿತೈತೆ, ಹಂಗೆ ಹೋಗುತ್ತೆ ಮಳೆ. ಆ ಕಡೆಯಿಂದ ಬಂತ? ಬರಲಿ ಬಿಡಪ್ಪ. ನೋಡಿ ದೊಡ್ಡಪ್ಪ ಮುಂದೆ ಹೋಗ್ತಾ ಇದ್ದಾನೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಹೆಂಗಾಗೈತೆ ಹೆಂಗೆ ಗೊತ್ತಾ, ನಾವು ಬೋರಿನ ಗಾಡಿ ಹೋಗ್ತಾವಲ್ಲ ಜೊತೆಗೆ ಒಂದು ರಿಗ್ ಗಾಡಿ, ಸಪೋರ್ಟ್ ಗಾಡಿ ಸಾಮಾನು ಹೊತ್ಕೊಂಡು, ಹಂಗಾಗತ್ತೆ. ಬೋರಿನ ಗಾಡಿ ಮುಂದೆ ಹೋಗ್ತೈತೆ, ನಾವು ಹಿಂದೆ ರಿಗ್ ಗಾಡಿ ಹೊತ್ಕೊಂಡು ಹೋಗ್ತೀವಿ. ಏನು ಮಾಡ್ತೀರಾ, ಒಂದ್ಸಲಿ ಬೋರಿನ ಗಾಡಿ ಕೈ ಕೊಟ್ಟು ಬಿಡ್ತದೆ ನಮಗೆ. ಫ್ಯಾಕ್ಟ್ರಿ ಹತ್ರಕ್ಕೆ ಬರ್ತಿದ್ದಂಗೆ, ಅನ್ಲೋಡಿಂಗ್ ಪಾಯಿಂಟ್ ಹತ್ರಕ್ಕೆ ಬರ್ತಿದ್ದಂಗೆ ಕಣ್ಣಿಗೆ ಕಾಣಲ್ಲ ಬೋರಿನ ಗಾಡಿ, ಹಂಗೆ ಹೋಗ್ಬಿಡ್ತೈತೆ. ನಾವು ಇನ್ನೇನು ನಿಧಾನಕ್ಕೆ ಹಿಂದಿಂದ ಹೋಗ್ಬೇಕಷ್ಟೇ. ಅದು ನಮ್ಮದೇ ಗಾಡಿ ಅಂತೇಳಿ. ಏನು ಮಾಡ್ತೀರಾ, ಯಾವುದು ಮಂಗ್ಳೂರು ಗಾಡಿ ಆಗೈತೆ. ಮಂಗ್ಳೂರು ಗಾಡಿ ಡಾಂಬರ್ ಇರಬೇಕು, ಡಾಂಬರು ಇಲ್ಲ ಮಲಾಸ ಇರಬೇಕು. ಮಲಾಸ ಅಲ್ಲ ಡಾಂಬರ್ ಇರಬೇಕು ಅಂತ ಹೇಳ್ತಾರೆ. ಹತ್ರಕ್ಕೆ ಹೋದಾಗಲೇ ಗೊತ್ತಾಗೋದು. ಇಲ್ಲಿ ಬಿಡೋದು ಕರ್ಕೊಂಡು ಹೋಗಲ್ಲ ನಾವು. ಯಾಕೋ ಇದು ಬೆಂಕಿ ಹಚ್ಚೋದು ಗುರು, ಡಾಂಬರಿನ ಗಾಡಿ ಇದು. ಇವಾಗ ಇಲ್ಲಿಂದ ಜೋರಾಯ್ತು ನೋಡಿ ಮಳೆ. ಬನ್ನಿ ಮುಂದೆ ಹೋಗಿ ಸಿಗೋಣ. ಮುಂದೆ ಎಷ್ಟು ಮಳೆ ಆಗೈತೆ ಅಂತ ಹೇಳ್ತೀನಿ. ಫೈನಲ್ಲಿ ಬಂದು ಲಾತೂರ್ ದಾಟ್ ನಿಲ್ಸಿದ್ವಿ. ಅದು ಹಗ್ಗ ಕಟ್ ಮೇಲೆ ಲಾತೂರ್ ದಾಟ್ ನಿಲ್ಸಿದ್ವಿ. ಹಗ್ಗ ಎಲ್ಲ ದಿಕ್ಕಪಾಲ್ ಆಗಿಬಿಟ್ಟಿದ್ದಾವೆ ನೋಡಿ, ಎಲ್ಲ ಟೈಟ್ ಮಾಡಬೇಕು. ಸಾಯಂಕಾಲ ಎಲ್ಲಿ ನಿಲ್ಲಿಸ್ತೀವಿ ಅಲ್ಲೇ ಟೈಟ್ ಮಾಡೋದು. ಇವಾಗ ಏನೂ ಮಾಡೋದಿಲ್ಲ, ಬಿಸಿಲಾಗಿ ಫುಲ್ ಸೆಕೆ ಆಗುತ್ತೆ. ರಾತ್ರಿ ಎಲ್ಲಿ ನಿಲ್ಲಿಸ್ತೀವೋ ಅಲ್ಲಿ ಟೈಟ್ ಮಾಡೋದೆ. ಅವನು ಲೂಸ್ ಆಗಿದ್ದಾವೆ, ನನ್ನ ಹಿಂದ್ಲ ಕತ್ರಿ ಎಲ್ಲ ಲೂಸ್ ಆಗಿದ್ದಾವೆ. ಇನ್ನು ದೂರ ಜರ್ನಿ ಭಾಳ ದೂರ ಐತಿ ಗುರು. ಇನ್ನು 700 ಕಿಲೋಮೀಟ್ರ್ ಹೋಗ್ಬೇಕು. 700 ಜಾಸ್ತಿನೇ ಹೋಗ್ಬೇಕು ನೋಡಿ. 400 ಅಥವಾ 700 ಕಿಲೋಮೀಟ್ರ್ ಹೋಗ್ಬೇಕು. ಅದಕ್ಕೆ ಹಗ್ಗ ಟೈಟ್ ಮಾಡ್ಕೊಂಡೆ ಹೋಗೋದು. ಟೀ ಕುಡಿಯೋಣ ಅಂತೇಳಿ ನಿಲ್ಸಿದ್ವಿ. ಇಲ್ಲಿ ಬಂದು ಯಾವನು ಅಯೋಗ್ಯ ಸುಳೆ ಮಗ ಬಂದು ನನ್ನ ಗಾಡಿ ಕೆಡಬಿಡ್ತಿದ್ದ ಗುರು. ಹೆಂಗಂತೀರಾ, ಈ CNG ಬಂಕು ರೋಡ್ ಪಕ್ಕ ಇದಾವಲ್ಲ, ಅವ್ರು ಏನು ಮಾಡ್ತಾರೆ, ಅವಿವೇಕಿ ನನ್ನ ಮಕ್ಳ ಥರ ಮಾಡ್ತಾರೆ. ಎಜುಕೇಟೆಡ್ಗಳೆಲ್ಲ ಕಾರ್ನರು ರೋಡ್ನಾಗೆ 2 ಲೈನು 3 ಲೈನ್ ನಿಲ್ಲಿಸ್ತಾರೆ. ದೊಡ್ಡ ಗಾಡಿ ಬಂದ್ರೂ ಅದು ದೊಡ್ಡ ಗಾಡಿ ಬರ್ತೈತಂತ ಮೈ ಮೇಲೆ ಪರಿಜ್ಞಾನ ಇರಲ್ಲ. ಅದನ್ನು ನೋಡಿ ಅಡ್ಡ ಬರ್ತಾರೆ. ನೋಡಿ ಹಂಗೆ ಅಡ್ಡ ಬಂದ್ಬಿಟ್ಟ ಗುರು. ನಾನು ಸ್ಪೀಡ್ ಇದ್ದೆ, ಸಡನ್ಲಿ ಗಾಡಿ ಕಂಟ್ರೋಲ್ ಆಗಲಿಲ್ಲ. ಅಲ್ಲಿ ನನಗೆ ಸರಿಯಾಗಿ ಆ ಬಂಕ್ ಅಲ್ಲೇ ಟರ್ನ್ ಇತ್ತು. ಲೈನ್ ಬೇರೆ ಐತೆ, ಅದ್ರಾಗೆ ಬಂದ್ಬಿಟ್ಟ ಆಪೋಸಿಟ್ ನಮಗೆ. ನಾನೇನು ಮಾಡಿದೆ, ಅವಾಗ ಬ್ರೇಕ್ ಹೊಡ್ಕೊಂಡು ಟರ್ನ್ ಇತ್ತಲ್ಲ ಅದ್ರೊಳಗೆ ಸಾಕಡಿಗೆ ಹೇಳ್ಕೊಂಬಿಟ್ಟೆ ಗುರು. ನನ್ನ ಮಗ ನಿಲ್ಲಿಸಿ ಒಂದು ಚೂರು ತಿರುಗಿ ನೋಡಲಿಲ್ಲ, ಹಂಗೆ ಓಡಾಗ್ಬಿಟ್ಟ. ಸಿಕ್ಕಿದ್ರಿತ್ತು ಹಂಗೆ ಓಡಾಗ್ಬಿಟ್ಟ ಗುರು. ನಿಜವಾಗ್ಲೂ ನಾನು ಈ ಕಾರ್ನರ್ನ ಎಜುಕೇಟೆಡ್ಡು ಅನ್ಎಜುಕೇಟೆಡ್ ಅಂತ ತಿಳ್ಕೊತೀನಿ. ಎಲ್ಲರೂ ಎಜುಕೇಟೆಡ್ ಇರ್ತಾರೆ, ಮೇನು ತಪ್ಪು ಅವರದಲ್ಲ. 4,000 5,000 ಕೊಟ್ಟು ಡ್ರೈವಿಂಗ್ ಸ್ಕೂಲ್ನಾಗ 15 ದಿನ 20 ದಿನಕ್ಕೆ ಡ್ರೈವರ್ ಆಗ್ತಾರಲ್ಲ, ಆ ಡ್ರೈವಿಂಗ್ ಸ್ಕೂಲ್ನಾಗ ಕಲಿಸ್ತಾರಲ್ಲ, ಅವರದಿರುತ್ತೆ ತಪ್ಪು. ಅರೆ ರೂಲ್ಸ್ ಹೇಳ್ಕೊಡಲ್ಲ, ಏನಿಲ್ಲ. 15 ದಿನಕ್ಕೆ 20 ದಿನಕ್ಕೆ ಡ್ರೈವರ್ ಮಾಡಿ ಕೈ ಬಿಟ್ಟುಬಿಡ್ತಾರೆ, ಅವರದಿರೋ ತಪ್ಪು. ಇವ್ರಿಗೆ ಹೇಳಿದ್ರೆ ಏನೂ ಬರೋಲ್ಲ. ಗುರು ಹೆಂಗೆ ಕಲಿಸ್ತಾನೋ ಶಿಷ್ಯ ಹಂಗೆ ಕಲ್ತ್ಕೊಳೋದು. ಈಗ ನಾವು ಸ್ಕೂಲಲ್ಲಿ ಟೀಚರ್ ಯಾವ ಥರ ಹೇಳ್ಕೊಡ್ತಾರೋ ನಾವು ಆ ಥರ ಕಲ್ತ್ಕೊತೀವಿ. ಹಂಗೇನೆ ಡ್ರೈವಿಂಗ್ ಸ್ಕೂಲ್ನವರು ನೋಡಿ. 2 ಗಾಡಿ ಇಲ್ಲಿ ನಿಂತಿದ್ದಾವೆ. ಟೀ ಕುಡಿದು ಹೊರಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇವಾಗ ಲಾತೂರ್ ಅಲ್ಲ, ಅಹಮದ್ಪುರ ದಾಟಿದಂಗೆ ಇದ್ದೀವಿ. ನಾಂದೇಡಿಂದ 50 ಕಿಲೋಮೀಟ್ರ್ ಐತೆ. ಇನ್ನು ಹೌಸ ಅಂತೀನಿ, ಹೌಸ ಯಾಕೆ ಬರ್ತದೆ ಇವಾಗ. ಲೋಹಕ್ಕೆ ಬಂದಿಲ್ಲ, ಎದುರುಗಡೆ ಫುಲ್ ಮಳೆ ಆಗೈತೆ ನೋಡಿ. ರೋಲೆಕ್ಸ್ ಇಲ್ಲ, ನಾಂದೇಡ್ನಾಗಿದ್ದಾನೆ, ಅವ್ನು ವೀಲ್ ಗ್ರೀಸ್ ಮಾಡಿಸ್ತದಂತ ಗಾಡಿದು. ನೋಡೋಣ ಸಿಗ್ತಾನೆ. 5:15 ಟೈಮ್ ಆಲೆ 5:15 ಆಗ್ಬಿಟ್ಟೈತೆ ನೋಡಿ. ಯಾಕೋ ನಮ್ಮ ಟೈಮೇ ಸರಿ ಇದ್ದಂಗಿಲ್ಲ. ನನಗೆ ಕಾರ್ನೇನು ಅಡ್ಡ ಬಂದು ನನ್ನ ಗಾಡಿ ಬಿಡ್ಬೇಕಾಯ್ತು. ಇವಾಗ ಬೈಕ್ನೇನೋ ಫೋನ್ನಾಗ ಮಾತಾಡ್ಕೊಂಬಂದು ತಿಪ್ಪೇಶಿ ಗಾಡಿಗೆ ಬೀಳೋನು. 2 ಕಾರ್ ಸೆಂಟರ್ನಾಗ ಬಂದ್ಬಿಟ್ಟ. ಇವನು ಹತ್ಲಾಗ ಹೋದ, ನಾನು ಇತ್ಲಾಗ ಹೋದೆ. ಅವ್ನು ಅಲ್ಲೇ ನಿಂತ್ಕೊಂಡ್ಬಿಟ್ಟ, ಹುಚ್ಚ ನನ್ನ ಮಗ ಫೋನ್ನಾಗ ಮಾತಾಡ್ಕೊಂಡು. ಅದಕ್ಕೆ ಸುಮ್ಮನೆ ಯಾಕಂತೇಳಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇನ್ನು ನಾಂದೇಡ್ ಬಂದು 50 ಕಿಲೋಮೀಟ್ರ್ ಐತೆ. ಅದು ಬೇರೆ ಲೂಸ್ ಆಗಿದ್ದಾವೆ, ಹಗ್ಗ ಟೈಟ್ ಮಾಡಬೇಕು. ಇಲ್ಲವೆಲ್ಲ ಕತ್ರಿ ಎಲ್ಲ ದಿಕ್ಕಾಪಾಲ್ ಆಗಿಬಿಟ್ಟಿದ್ದಾವೆ. ಟೈಟ್ ಮಾಡ್ಕೊಂಡು ಹೋಗ್ಬೇಕು ಗುರು. ನೋಡೋಣ, ಇವತ್ತು ನೈಟ್ ಬಿಟ್ಟರೆ 700 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ. ನಾಳೆ ನೈಟೇ ಹೋಗ್ಬೇಕು. ಯಾಕಂದರೆ ನೋ ಎಂಟ್ರಿ ಜಾಗದಾಗಿರೋದು ಅನ್ಲೋಡಿಂಗ್ ಪಾಯಿಂಟ್ ನಮ್ಮದು. ನೋ ಎಂಟ್ರಿನಾಗ ಸಿಟಿಗೆ ಹೋಗ್ಬೇಕು.
ಅದಕ್ಕೆ ರಾತ್ರಿನೇ ಹೋಗ್ಬೇಕು ಎಷ್ಟೊತ್ತಿದ್ರು. ಆಗ್ಲತ್ತಂತೂ ಹೋಗೋಕ್ಕಾಗಲ್ಲ. ನೋಡ್ಗುರು ಸಿಕ್ಕಾಪಟ್ಲೆ ಮಳೆ ಬರ್ತಿರ್ಬೋದು. ಫುಲ್ಲು ಕಪ್ಪು ಮೋಡ ಆಗಿದೆ. ನಾಂದೇಡ್ನಾಗ ಬರ್ತಿರ್ಬೋದೇನೋ. ಇಲ್ಲಿ ಬಂದು ನಿಂತತ್ ನೋಡಿ, ಆ ಕಡೆ ಈ ಕಡೆ ಕಾಣ್ತಾ ಇತ್ತಲ್ಲ ರೋಡ್ನಾಗೆ ಒಂದು ಜಡಿ ಬಂದದ. ಅಂತ ಏನು ಮಳೆ ಏನು ಬಂದಿಲ್ಲ. ಅಲ್ಲಿ ಫುಲ್ ಕಪ್ಪು ಐತೆ. ನೋಡಬೇಕು. ನಮ್ಮ ದೋಸ್ತನಿಗೆ ಮಾತಾಡಿಸ್ಕೊಂಡು ಕರ್ಕೊಂಡು ಹೋಗೋಣ. ಅವನು ಬರ್ಬೋದೇನೋ. ಬಂದರೆ ಅರಣಿಕನ್ನ ಹೋಗೋದು ಅವನು ಬಂದರೆ. ಇಲ್ಲ ಅಂದರೆ ಅವ್ನು ಬಂದಿಲ್ಲ ಅಂದರೆ ಇನ್ನೇನಿಲ್ಲ. ವಾರಂಗಪಟ್ಟಣದಿಂದ ಮುಂದೆ ಹೋದರೆ ಒಂದು ಪಂಜಾಬಿ ಹೋಟ್ಲ್ ಐತೆ. ಅಲ್ಲೇ ಕಾಲೆತ್ತಿ ಹಗ್ಗಕ್ಕಿಗ್ಗೆ ಎಲ್ಲ ಟೈಟ್ ಮಾಡ್ಕೊಂಡು ಅಷ್ಟೊತ್ತಿಗೆ ಟೈಮ್ ಆಗ್ತೈತೆ. ಇನ್ನೇನು ಬೆಳಗ್ಗೆ 5 ಗಂಟೆಗೆ ಬಿಡೋದು. ಯವತ್ಮಲ್ ರೋಡೆಲ್ಲ ರಾತ್ರಿ 9 ಗಂಟೆ ಮೇಲೆ ಓಡಿಸಲ್ಲ ರೋಡ್ನ. ಅದಕ್ಕೆ ಹೇಳಿದ್ದು ಇಲ್ಲೇ ಹೋಗೋದು. ಬನ್ನಿ ಹೋಗೋಣ, ಇನ್ನೇನು ಮಾಡ್ತೀರ ನೋಡಿ ಸ್ನೇಹಿತರೆ. ಇವಾಗ ಲೋಹ ದಾಟಿದ್ವಿ. ಸಿಕ್ಕಾಪಟ್ಲೆ ಮಳೆ ಬಂದತ್ತಂದರೆ ಭಯಂಕರ ಮಳೆ ಬಂದತ್ತೆ. ಹೊಲಗಳಿಗೆಲ್ಲ ನೀರು ನಿಂತ್ಬಿಟ್ಟಿದ್ದಾವೆ. ಆ ಕಡೆ ಇದು ಊರು, ಹೊಲ ಅಂದರೆ ಹಿಂದೆ ಹೋದ್ವು. ನಾವು ಇವಾಗ ಜಸ್ಟ್ ಲೋಹ ಪಾಸ್ ಮಾಡಿದ್ದೀವಲ್ಲ, ಅದಕ್ಕೆ ಇಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಇನ್ನು ಆ ಕಡೆ ಸೈಡಿಗೆಲ್ಲ ಮಳೆ ಮಾಡೋ ಫುಲ್ ಇದೆ. ಈ ಕಡೆ ಎದುರುಗಡೆ ಮಾತ್ರ ಫುಲ್ ಕ್ಲಿಯರ್ ಆಗಿದೆ. 6 ಗಂಟೆಯಿಂದ ಟೈಮು 6 ಗಂಟೆನಾಗಿಲ್ಲ, 5:15. 5:15ಗೆ ಸೂರ್ಯನೇ ಹೋಗ್ಬಿಟ್ಟಾನ ಮನೆಗೆ. ಯಾಕಂದರೆ ಮಳೆ ಬಂದ್ಬಿಡ್ತಲ್ಲ. ವರುಣ ಬಂದಮೇಲೆ ಸೂರ್ಯದೇವ ಮನೆಗೆ ಹೋಗಿದ್ದಾನೆ. ಇವಾಗ ವಾಯುದೇವ ಬಂದಿಲ್ಲ ಅಷ್ಟೇ. ವರುಣ ವಾಯುದೇವ ಇಬ್ಬರು ಜೊತೆಗೆ ಬಂದ್ಬಿಡ್ತಾರೆ. ಹಂಗೆ ಯಮರಾಜನ್ ಒಂದು ಸ್ವಲ್ಪ ಕರ್ಕೊಂಬರ್ರಿ, ಈ ಬೈಕ್ನವ್ರನ್ನ ಕರ್ಕೊಂಡು ಹೋಗೋಕ್ಕೆ. ಇವ್ರ ಕಾಲಾಗ ನಮಗೆ ಸಾಕಾಗ್ಬಿಟ್ಟೈತೆ. ಯಮರಾಜನ್ ಕರ್ಕೊಂಬರ್ರಿ. ಒಂದೊಂದ್ಸಲಿ ಯಮರಾಜನ್ ನಿದ್ದೆ ಮಾಡಿಬಿಡ್ತಾನೆ, ಅವಾಗ ಮಿಸ್ ಆಗಿಬಿಡ್ತಾರೆ ಇವರು. ಯಾಕಂದರೆ ಹಿಂದೆ ಜಸ್ಟ್ ಮಿಸ್ ಆದ ಬೈಕ್ನೇನು. ಅದಕ್ಕೆ ಯಮರಾಜ ನಿದ್ದೆ ಮಾಡಿದಾಗ ಇವ್ರು ಮಿಸ್ ಆಗಿಬಿಡ್ತಾರೆ. ಯಮರಾಜ ಕರೆಕ್ಟಾಗಿದ್ನಂದರೆ ಟಕ್ಕನಂಗೆ ಟಿಕೆಟ್ ಕನ್ಫರ್ಮ್ ಆಗಿಬಿಡ್ತೈತೆ. ಅವ್ರಿಗೆ ಪ್ರಾಣದ ಮೇಲೆ ಹಂಗೆ ಇರಲ್ಲ. ಅವನಾರ ಫೋನ್ ಇಟ್ಕೊಂಡು ಪಾಪನ ಕುಂದ್ರಿಸ್ಕೊಂಡು ರೋಡ್ನಾಗ ಎಲ್ಲ ಹೋಗ್ತಾನೆ. ನಿಜವಾಗ್ಲೂ ನಾವು ಹೇಳೋದು ನಿಮಗೆ ಕೆಟ್ಟದ್ದು ಅನ್ಸುತ್ತೆ. ನಾವು ಬೈತೀವಂತ ತಿಳ್ಕೊಂತೀರಿ ನೀವು. ದೊಡ್ಡ ಗಾಡಿಯವರು, ದೊಡ್ಡ ಗಾಡಿ ಸಡನ್ಲಿ ಬ್ರೇಕ್ ಹಾಕಿದರೆ ಯಾವುದೇ ಕಾರಣಕ್ಕೂ ಗಾಡಿ ನಿಲ್ಲೋದಿಲ್ಲ. ಆ ತಪ್ಪು ನಿಮ್ಮದಿರುತ್ತೆ. ಆದರೆ ತಪ್ಪು ಮಾತ್ರ ದೊಡ್ಡ ಗಾಡಿಯವ್ರ ಮೇಲೇ ತೋರಿಸೋದು. ಅಲ್ಲಿ ವೈಟ್ ಪಟ್ಟಿ ಮಾಡಿದಾರೆ ನೋಡಿ ಆ ಬೈಕ್ನರು, ಅದ್ರ ಒಳಗಿರ್ಬೇಕು. ಅದ್ರೊಳಗಿದ್ರೇ ಸೇಫ್ಟಿ ನಿಮಗೆ. ಈ ಕಡೆ ಎಲ್ಲಂದ್ರಲ್ಲೇ ಬರಬಾರ್ದು. ಏನು ಮಾಡ್ತಾರಂದರೆ ಬ್ಲೂಟೂತ್ ಹಾಕ್ಕೊಂಬಿಡೋದು. ಬ್ಲೂಟೂತ್ ಹಾಕ್ಕೊಂಡು ಸಾಂಗ್ ಇಟ್ಕೊಂಡು ಸೆಂಟ್ರಿಗೆ ಹೋಗ್ತಾ ಇರೋದು. ಹಿಂದೆ ಬರೋ ನಾರನನ್ನ ಹೊಡಿಲಿ, ಎತ್ತನೋ ಏನನ್ನ ಮಾಡಲಿ. ಇಲ್ಲಾಂದರೆ ಒಂದು ಕಿವಿಗೆ ಫೋನ್ ಇಟ್ಕೊಂಡು ಹಿಂಗೆ ಬರ್ತಾ ಇರೋದು, ಹಿಂಗೆ ಇಟ್ಕೊಂಡು. ಅವಾಗ ಹಿಂದೆ ಬರೋದು ನಿಮಗೆ ಜಾಸ್ತಿನೇ ಇರೋಲ್ಲ. ಹಂಗೆ ಟಕ್ಕನಂಗೆ ಹಾರ್ಕೊಂಡು ಹೋಗ್ಬಿಡ್ತೀರ. ಎಲ್ಲನ್ನ ಕಾರ್ ಹೊಡೆದು ಅಂದರೆ ಚಿಲ್ಲಿ ಹಾರ್ದಂಗೆ ಹಾರ್ಬಿಡ್ತೀರ. ಕಾರ್ ಹೊಡೆದ್ರೆ ಚಿಲ್ಲಿ ಹಾರ್ದಂಗೆ ಹಾರು ಹೋಗ್ತೀರಾ. ಲಾರಿ ಅಡಿ ಸಿಕ್ಕರೆ ಚಟ್ನಿ ಆಗಿ ಹೋಗ್ತೀರಿ ಗುರು. ನಾವು ಸುಳ್ಳು ಹೇಳಲ್ಲ, ನಿಜ ಹೇಳೋದು. ನಿಮಗೆ ಕೆಟ್ಟದ್ದು ಅನ್ಸ್ಬೋದು ನಾವು ಹೇಳೋದು. ನೀವು ಭಾಳ ಇದು ಬೈಕು ಕಾರು ಆಟೋದರೆಲ್ಲ ಬ್ಲೈಂಡ್ ಸ್ಪಾಟ್ನಾಗೆ ಓವರ್ಟೇಕ್ ಮಾಡೋದು. ಲೆಫ್ಟ್ ಸೈಡ್ ಇದೆಯಲ್ಲ ಅದೆಲ್ಲ ಬ್ಲೈಂಡ್ ಸ್ಪಾಟು. ಅಲ್ಲಿ ನಿಜವಾಗ್ಲೂ ಓವರ್ಟೇಕ್ ಮಾಡಬಾರ್ದು. ಇಲ್ಲ ಆರನ್ನು ನೋಡಿದ್ರೆ ಓವರ್ಟೇಕ್ ಮಾಡಬೇಕು. ಅದು ಗೊತ್ತೇ ಆಗೋದಿಲ್ಲ ಗುರು. ಸುಯ್ ಅನ್ನಂಗೆ ಎಲೆಕ್ಟ್ರಿಕ್ ಗಾಡಿ ಬಂದಂಗೆ ಪಕ್ಕದಾಗ ಬಂದಿರ್ತೈತೆ ತಾಲೆ. ನಾವು ಆ ಕಡೆ ನೋಡೋಣ ಈ ಕಡೆ ನೋಡೋಣ ಅನ್ನಂಗೆ ಆಗ್ಬಿಡ್ತೈತೆ. ಅದಕ್ಕೆ ನಾವು ಜಾಸ್ತಿ ಡಿವೈಡರ್ ಕಡೆಗೆ ಹೋಗೋದು. ನೀವು ಅಲ್ಲೆಲ್ಲನ ಏನೇನು ಮಾಡ್ಕೊಂಬಿಟ್ರಿ ಅಂತೇಳಿ. ನೀವೆಲ್ಲ ಲೆಫ್ಟ್ ಸೈಡಿಗೆ ಇರ್ತೀರಲ್ಲ, ನಾವೇನು ಮಾಡಿಬಿಡ್ತೀವಿ, ದೊಡ್ಡ ಗಾಡಿಯರು ಜಾಸ್ತಿ ಡಿವೈಡರ್ ಕಡೆಗೆ ಹೋಗೋದು. ಆದರೆ 6 ಲೈನಲ್ಲಿ ಏನಾಗ್ತದೆ ಅಂದರೆ ಡಿವೈಡರ್ ಕಡೆಗೆ ಹೋದರೆ ಕೇಸ್ ಹಾಕ್ತಾರೆ ನಮಗೆ. ಅಹಮದಾಬಾದ್ ರೋಡ್ನಾಗೆ, ಮತ್ತು ಪುಣೆ ಮುಂಬೈ ಎಕ್ಸ್ಪ್ರೆಸ್ ಹೈವೇನಾಗೆ, ಮತ್ತು ಇನ್ನೊಂದು ಸಮೃದ್ಧಿ ಎಕ್ಸ್ಪ್ರೆಸ್ ಹೈವೇ, ಅದ್ರಾಗೂ ಕೇಸ್ ಹಾಕ್ತಾರೆ. ರೈಟಿಗೆ ಹೋದರೆ ಸಮೃದ್ಧಿ ಎಕ್ಸ್ಪ್ರೆಸ್ ಹೈವೇನಾಗಂತೂ 2 ವೀಲರು 3 ವೀಲರ್ಗೆ ಎಂಟ್ರಿನೇ ಇಲ್ಲ ಬಿಡ್ರಿ. ಒಂದು ಲೈನ್ ಖಾಲಿ ಇರ್ತದೆ, ಕಾರ್ನರ್ ಎಲ್ಲನೂ ಹೋಗ್ಬಿಡ್ತಾರೆ. ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಐತಲ್ಲ 8 ಲೈನು, ಆ ಥರ ಇದ್ರೆ ಯಾವ ತೊಂದರೆ ಇರಲ್ಲ ನೋಡಿ. ಹಂಗೆ ಮಾಡ್ಬೇಕು. ಈ ರೋಡ್ನಾಗ ಏನಾಗ್ತದೆ ಅಂದರೆ ನೋಡಿ, ಅಲ್ಲೊಬ್ಬ ರಾಂಗ್ ರೂಟ್ನಾಗ ಹಂಗೆ ಬರ್ತಾನೆ, ಇವನು ಅಲ್ಲೇ ಹೋಗ್ತಾನೆ. ಹಿಂಗಾಗಿ ಆಗೋದು ಆಕ್ಸಿಡೆಂಟಿಗೆ. ಅದಕ್ಕೆ ಬೈಕರು ಹಿಂದೆ ಇದು ಲಿಂಕ್ ರೋಡಿಂದ ಮೇನ್ ರೋಡಿಗೆ ಬರ್ಬೇಕಾದ್ರೆ ಹಿಂದೆ ಮುಂದೆ ದೊಡ್ಡ ಗಾಡಿ ನೋಡ್ಕೊಂಡು ಬಂದ್ಬಿಡ್ರಿ. ಒಂದೇ ಸಲ ತಲೆ ಬಗ್ಸ್ಕೊಂಡು ಕುರಿ ಬಂದಂಗೆ ಬರಬೇಡ್ರಿ. ಕುರಿ ಬಂದಂಗೆ ಬಂದರೆ ಮಾರಮ್ಮನ ಜಾತ್ರೆ ಕುರಿ ಹೋದಂಗೆ ಹೋಗೋದು. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಇಷ್ಟ ಆಯಿತು ಅಂತೇಳಿ, ಬೇಜಾರಾದರೆ ಬೇಜಾರಾಯ್ತು ಅಂತ ಹೇಳಿ. ನಾವು ಹೇಳೋದು ಹೇಳ್ತೀವಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಮಗೆ ಗೊತ್ತಿರೋಂಥದ್ದು ನಾವು ಹೇಳ್ತೀವಿ ಗುರು. ಲೆಫ್ಟ್ ಸೈಡ್ನಾಗ ಓವರ್ಟೇಕ್ ಮಾಡ್ಬಾರ್ದು ಅಂತಂದು ಪ್ರತಿಯೊಂದು ವೀಡಿಯೋದಲ್ಲಿ ಅದೇ ಹೇಳೋದು. ಕೆಲವರು ಬುದ್ಧಿವಂತರು ತಿಳ್ಕೊಂತಾರೆ, ಇನ್ನು ಕೆಲವ್ರು ಇರ್ತಾರಲ್ಲ, ಓದಿದ್ರು ದಾಟ್ರ ಥರ ಇರ್ತಾರೆ. ಅವರು ರೂಲ್ಸೇ ಗೊತ್ತಿರಲ್ಲ. ಇನ್ನೂ ದುಡ್ಡು ಆಯ್ತು ಅಂತ ತಗೊಂಡು ಬಂದ್ಬಿಡ್ತಾರೆ. ಏನು ಮಾಡೋಂಗಿಲ್ಲ, ಬನ್ನಿ ಹೋಗೋಣ. ಇನ್ನೇನು ಸ್ವಲ್ಪ ದೂರ ಐತೆ. ನಾಂದೇಡ್ ಒಂದು 20 ಕಿಲೋಮೀಟ್ರ್ ಅಷ್ಟೇ ಇರೋದು.
ಫಸ್ಟ್ ಹೋಗಿ ದೋಸ್ತನ ಮಾತಾಡ್ಸೋಣ, ದೋಸ್ತನ ಹತ್ರ ಸಿಗೋಣ ಬನ್ನಿ. ರೋಲೆಕ್ಸ್ ಹತ್ರ ಹೋಗಿ ಎರಡು ಗಾಡಿ ಒಂದು ಸರ್ತಾಜಿ ಹೋಟ್ಲಿಗೆ ಹಾಕಿದ್ವಿ, ಹಗ್ಗ ಟೈಟ್ ಮಾಡಿದ್ವಿ. ಇವಾಗ ಊಟ ಮಾಡಿ ತಾಚೆ ಮಾಡೋದೆ. 9 ಗಂಟೆ ಆಯ್ತು. ಇಲ್ಲಿಂದ ಇತ್ಲಾಗೆಲ್ಲ ಕಳ್ರ ಏರಿಯಾ, ಅದಕ್ಕೆ ಹೋಗಲಿಲ್ಲ ನೋಡಿ. ನಾನು ತಿಪ್ಪೇಸಿ ರೋಲೆಕ್ಸು ಇಲ್ಲಿಗೆ ಬರ್ತೀನಂದ. ಅವ್ನ ಕೆಲಸ ಆಗೋದು 10 ಗಂಟೆ ಆಗ್ತದಂತೆ. ಇಲ್ಲೇ ಬರ್ತಾನೆ, ಅಲ್ಲಿ ರಾಜಸ್ಥಾನಿ ಹೋಟ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ. ನಾವು ರಾಜಸ್ಥಾನಿ ಹೋಟ್ಲಿಗೆ ಹೋಗ್ಬೇಕಂತಿದ್ವಿ, ಅಲ್ಲಿ ಫುಲ್ ಆಗಿತ್ತು ಪಾರ್ಕಿಂಗು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಜಾಗ ಐತೆ. ಆಗಲೇ ಒಂದು 2-3 ಸಲ ಬಂದು ನಿಂತಿದ್ನಿ, ಯಾವ ಟೆನ್ಷನ್ ಇಲ್ಲ, ಭಯನೂ ಇಲ್ಲ. ಏನು ಊಟ ಮಾಡೋದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.